ವೃದ್ಧೆಯ ಚಿನ್ನದ ಮಾಂಗಲ್ಯ ಕದ್ದು ಕದೀಮ ಪರಾರಿಯಾಗಿದ್ದಾನೆ. ನೆಲಕ್ಕೆ ವೃದ್ಧೆ ಬಿದ್ದು ಒದ್ದಾಡಿದ್ದರೂ ಬಿಡದ ಕದೀಮರು. ಇದೀಗ ತುಮಕೂರಿನ ಕ್ಯಾತ್ ಸಂದ್ರದ ಮೈದಾಳ ರಸ್ತೆ ಬಳಿ ಘಟನೆ ನಡೆದಿರುವಂತದ್ದು. ವೃದ್ಧೆ ಪ್ರತಿರೋಧ ತೋರಿಸಿದ್ರು ಎಳೆದೊಯ್ದ ಕೀಚಕ. ವೃದ್ಧೆಯ ಚಿನ್ನದ ಮಾಂಗಲ್ಯ ಕದ್ದು ಕದೀಮರು ಪರಾರಿಯಾಗಿದ್ದಾರೆ. ನೆಲಕ್ಕೆ ವೃದ್ಧೆ ಬಿದ್ದು ಒದ್ದಾಡಿದರೂ ಬಿಡದ ಕದೀಮರು. ತುಮಕೂರಿನ ಕ್ಯಾತಸಂದ್ರದ ಮೈದಾಳ ರಸ್ತೆ ಬಳಿ ನಡೆದಿರುವಂತಹ ಘಟನೆ ಇದು. ವೃದ್ಧೆ ಪ್ರತಿರೋಧ ತೋರಿಸಿದ್ರು ಎಳೆದೊಯ್ದ ಕೀಚಕ. ಬೆಳಗ್ಗೆ 6:30ಕ್ಕೆ ಅಂಗಡಿ ಬಾಗಿಲು ತೆರೆದಿದ್ದ ಪಾರ್ವತಮ್ಮ ಗುಟ್ಕಾ ಕೇಳುವ ನೆಪದಲ್ಲಿ ಬಂದು ರಕ್ಕಸನಿಂದ ಕೃತ್ಯ. ವೃದ್ಧೆಯ ಕೊರಳಲ್ಲಿದ್ದ ಮಾಂಗಲ್ಯ ಕದ್ದು ಪರಾರಿಯಾಗಿದ್ದಾನೆ. ಕದೀಮ ಕೈ ಹಾಕಿ ಎಳೆದ ರಭಸಕ್ಕೆ ತುಂಡಾದ ಸರ. ವೃದ್ಧೆಯ ಅರ್ಧ ಸರ ಮಾತ್ರ ಕದ್ದು ಕದೀಮ ಪರಾರಿಯಾಗಿದ್ದಾನೆ. ಘಟನೆ ಸಂಬಂಧ ಕ್ಯಾತಸಂದ್ರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವಂತದ್ದು. ನೋಡಿ ಎಂತೆಂತ ಕಳ್ಳರಿರ್ತಾರೆ ಅಂತ. ಇವಾಗಿನ ಬಂಗಾರದ ರೇಟ್ ಹೆಚ್ಚಾಗ್ತಾ ಹೋದಂತೆಗೆ ಹೀಗೆ ಡಿಫ್ರೆಂಟ್ ಆದಂತ ಕಳ್ಳತನಗಳು ನಡೀತಾನೆ ಹೋಗ್ತಾ ಇದೆ. ವೃದ್ಧೆಯ ಚಿನ್ನದ ಸರವನ್ನ ಅಲ್ಲಿ ಕದ್ದು ಪರಾರಿಯಾಗಿರುವಂತದ್ದು. ಗುಟ್ಕಾ ಕೇಳುವಂತ ನೆಪವನ್ನ ಒಡ್ಕೊಂಡು ಬರ್ತಾನೆ. ವೃದ್ಧೆ ಬೆಳಿಗ್ಗೆ 6:30 ಸುಮಾರಿಗೆ ಅಂಗಡಿಯ ಬಾಗಿಲನ್ನ ತೆರೆಯೋಕೆ ಹೋಗಿರ್ತಾರೆ ಪಾರ್ವತಮ್ಮ ಅನ್ನುವಂಥವ್ರು. ಆದ್ರೆ ಗುಟ್ಕಾ ಕೇಳುವ ನೆಪದಲ್ಲಿ ಬಂದು ಆ ಕೃತ್ಯವನ್ನ ಎಸಗ್ತಾನೆ. ರಕ್ಕಸನಿಂದ ಈ ಕೃತ್ಯ ಅಲ್ಲಿ ಆಗಿರುವಂತದ್ದು. ವೃದ್ಧೆಯ ಕೊರಳಲ್ಲಿದ್ದ ಮಾಂಗಲ್ಯವನ್ನ ಕದ್ದು ಪರಾರಿಯಾಗ್ತಾನೆ. ಕದೀಮ ಕೈ ಹಾಕಿ ಎಳೆದಂತ ರಭಸಕ್ಕೆ ಅಲ್ಲಿ ಸರ 2 ತುಂಡಾಗಿ ಅರ್ಧ ತುಂಡಾಗಿದ್ದಂತ ಸರವನ್ನ ಮಾತ್ರ ಕದ್ಕೊಂಡು ಪರಾರಿಯಾಗಿರುವಂತದ್ದು ಈ ಕದೀಮ. ಘಟನೆ ಸಂಬಂಧ ಇದೀಗ ಕ್ಯಾತಸಂದ್ರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವಂತದ್ದು. ಗಮನಿಸ್ತಾ ಇದ್ದೀವಿ ನಾವು ದೃಶ್ಯಾವಳಿಗಳಲ್ಲಿ. ನೋಡಿ, ಬೆಳಿಗ್ಗೆ 6:30 ಸುಮಾರಿಗೆ ಇದು ನಡೆದಿರುವಂತಹ ಘಟನೆ. ಆ ವೃದ್ಧೆ ಅಷ್ಟು ಕಿರ್ಚಾಡಿದ್ರು ಸಹಿತ ಕದೀಮ ಬಿಡೋದಿಲ್ಲ. ಹಾಗೆ ಸರವನ್ನ ಎಳೆದುಕೊಂಡು ಹೋಗ್ತಾನೆ. ಅಜ್ಜಿಯಲ್ಲಿ ಬಿದ್ದು ಒದ್ದಾಡ್ತಾರೆ. ಆದ್ರೂ ಸಹಿತ ಕತ್ತಲಿರುವಂತ ಸರವನ್ನ ಆ ರೀತಿಯಾಗಿ ಎಳೆದುಕೊಂಡು ಅರ್ಧ ಸರವನ್ನ ಕದ್ದಿರುವಂತದ್ದು. ಅರ್ಧ ಸರ ವೃದ್ಧೆಯ ಕತ್ತಲೆ ಸಹಿತ ಇದೆ. ಪಾರ್ವತಮ್ಮ ಅವರ ಕತ್ತಲೆ ಇರುವಂತದ್ದು. ಅರ್ಧ ಸರವನ್ನ ಕದ್ದು ಪರಾರಿಯಾಗಿದ್ದಾನೆ. ವೃದ್ಧೆ ಅಷ್ಟು ಕಿರ್ಚಾಡ್ತಾರೆ, ಅಷ್ಟು ಒದ್ದಾಡ್ತಾರೆ. ಯಾಕಂದ್ರೆ ಇವಾಗಿನ ಬಂಗಾರದ ರೇಟು ಅಷ್ಟು ಗಗನಕ್ಕೆ ಮುಟ್ಟಿರೋದ್ರಿಂದ ಹೀಗೆ ಕಳ್ಳತನಗಳು ಸಹಿತ ಹೆಚ್ಚಾಗಿ ನಡೀತಾ ಇರುವಂತದ್ದು. ಸ್ವಲ್ಪ ಜವಾಬ್ದಾರಿಯುತವಾಗಿ ಎಚ್ಚರಿಕೆಯಿಂದ ಇರಬೇಕು.